ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ವಿಡಿಯೋದಲ್ಲಿ ವೃದ್ಧಾಪ್ಯದಲ್ಲಿರುವ ತಂದೆ ತಾಯಿಗಳನ್ನು ಮಕ್ಕಳು ಬೀದಿಗೆ ಬಿಡಲು ಕಾರಣವೇನು? ಬಡವ ಸಾಕೋಕೆ ಗತಿಯಿಲ್ಲದೆ ತಂದೆ ತಾಯಿಯನ್ನ ಬೀದಿಗೆ ಬಿಡ್ತಿದ್ದಾನೆ ಅಂದ್ರೆ ಅವನಿಗೆ ಕಷ್ಟ ಇದೆ ಅಂತ ನಾವು ಅನ್ಕೋಬಹುದು. ಆದ್ರೆ ಇತ್ತೀಚೆಗೆ ಶ್ರೀಮಂತನಾಗಿರೋ ಮಗ ಕೂಡ ತಂದೆ ತಾಯಿನ ಬೀದಿಗೆ ತಳ್ತಾ ಇದ್ದಾನೆ. ಇಲ್ಲ ಅಂದ್ರೆ ಯಾವುದಾದ್ರೂ ವೃದ್ಧಾಶ್ರಮಕ್ಕಾದ್ರೂ ಸೇರಿಸ್ತಾನೆ. ಇದಕ್ಕೆ ಕಾರಣ ಏನು? ಹುಟ್ಟಿದ ಪ್ರತಿ ಜೀವಿ ಕೂಡ ವೃದ್ಧಾಪ್ಯ ಅನುಭವಿಸ್ಬೇಕು. ಯಾರು ಕೂಡ ಸಾಯೋವರೆಗೂ ಯವ್ವನ ಅನುಭವಿಸೋಕೆ ಸಾಧ್ಯ ಆಗಲ್ಲ. ನಾವೆಷ್ಟು ಶ್ರೀಮಂತರಾದ್ರೂ, ಒಂದು ರಾಜ್ಯಕ್ಕೆ ರಾಜ ಆಗಿದ್ರೂ ಕೂಡ ವೃದ್ಧಾಪ್ಯದಿಂದ ತಪ್ಪಿಸಿಕೊಳ್ಳೋಕೆ ಆಗಲ್ಲ. ಅಕಾಲ ಮರಣ ಪಡೆದಾಗ ಮಾತ್ರವೇ ನಮಗೆ ವೃದ್ಧಾಪ್ಯ ಇರಲ್ಲ. ಈ ವಿಡಿಯೋದಲ್ಲಿ ವೃದ್ಧಾಪ್ಯದಲ್ಲಿರೋ ತಂದೆ ತಾಯಿಗಳನ್ನ ಮಕ್ಕಳು ಬೀದಿಗೆ ಬಿಡೋದು ಏಕೆ? ಆ ರೀತಿ ಬಿಟ್ರೆ ಮಕ್ಕಳಿಗೆ ಏನಾಗುತ್ತೆ? ವಯಸ್ಸಾದ ತಂದೆ ತಾಯಿ ಯಾವ ರೀತಿ ಯೋಚಿಸ್ತಾರೆ? ಈ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಪೂರ್ವದಲ್ಲಿ ಸುಂದರವಾದ ಒಂದು ಕಾಡಿನಲ್ಲಿ ಆಲದ ಮರವೊಂದಿತ್ತು. ಆ ಮರದ ಮೇಲೆ ಎಷ್ಟೋ ಜಾತಿಯ ಪಕ್ಷಿಗಳು ಸಂತೋಷವಾಗಿ ಗೂಡು ಕಟ್ಟಿಕೊಂಡು ಜೀವನ ಮಾಡುತ್ತಿದ್ದವು. ದಿನ ದಿನ ಹೊಸ ಪಕ್ಷಿಗಳು ಬರುತ್ತಾ ಅನೇಕ ಪಕ್ಷಿಗಳಿಗೆ ಆ ಮರ ನಿವಾಸ ಸ್ಥಳದಂತೆ ಬದಲಾಗಿ ಹೋಯಿತು. ಅಲ್ಲಿರೋ ಎಲ್ಲಾ ಪಕ್ಷಿಗಳು ಕೂಡ ಹೊಟ್ಟೆ ಉರಿ ಅಸೂಯೆ ಇಲ್ಲದೆ ಸಂತೋಷವಾಗಿ ಬದುಕ್ತಾ ಇದ್ವು. ನಾವು ತುಂಬಾ ದಿನಗಳ ಕಾಲ ಒಂದೇ ಮನೆಯಲ್ಲೋ ಅಥವಾ ಒಂದೇ ಜಾಗದಲ್ಲೋ ಒಬ್ಬ ವ್ಯಕ್ತಿ ಜೊತೆ ಇರೋವಾಗ್ಲಾದ್ರೂ ಸಹಜವಾಗಿ ಆ ವ್ಯಕ್ತಿ ಮೇಲೋ ಅಥವಾ ಆ ಮನೆ ಅಥವಾ ಆ ಜಾಗದ ಮೇಲೋ ನಮಗೆ ಪ್ರೀತಿ, ಅಭಿಮಾನ, ಜವಾಬ್ದಾರಿ ಶುರುವಾಗುತ್ತೆ. ಅವರನ್ನ ಅಥವಾ ಆ ಸ್ಥಳನ ಬಿಟ್ಟಿರೋಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಅದೇ ರೀತಿ ಆ ಪಕ್ಷಿಗಳು ಕೂಡ ಆ ಮರದ ಮೇಲೆ ವಿಪರೀತವಾದ ಅಭಿಮಾನ ಬೆಳೆಸ್ಕೊಂಡಿದ್ವು. ಆಹಾರ ಹುಡುಕೋಕೆ ಕಾಡೆಲ್ಲ ಅಲ್ದಾಡಿದ್ರು ಕೂಡ ಸಂಜೆ ಹೊತ್ತಿಗೆ ಮಾತ್ರ ಎಲ್ಲಾ ಪಕ್ಷಿಗಳು ಮರದ ಮೇಲೆ ಬಂದು ಸೇರ್ಕೊಳ್ತಾ ಇದ್ವು. ಒಂದು ಸಲ ಮಳೆಗಳೇ ಇಲ್ಲದೆ ಆ ಕಾಡೆಲ್ಲ ಕೂಡ ಒಣಗೋಯ್ತು. ಅದೇ ರೀತಿ ಆಲದ ಮರ ಕೂಡ ಒಣಗೋಯ್ತು. ಇದರಿಂದ ಆ ಮರದ ಮೇಲೆ ವಾಸವಿದ್ದಂತ ಪಕ್ಷಿಗಳು ಕೂಡ ಒಂದೊಂದಾಗಿ ಆ ಮರವನ್ನ ಬಿಟ್ಟು ಬೇರೆ ಕಡೆ ಹೊರಟೋಗೋಕೆ ಶುರು ಮಾಡಿದ್ವು. ಎಲ್ಲಾ ಪಕ್ಷಿಗಳು ಆ ಮರ ಬಿಟ್ಟು ಹೊರಟೋದ ಮೇಲೂ ಕೂಡ ಒಂದೇ ಒಂದು ವಯಸ್ಸಾದ ಹದ್ದು ಮಾತ್ರ ಆ ಮರದ ಮೇಲೇನೆ ಉಳ್ಕೊಂತು. ಕೆಲವು ಪಕ್ಷಿಗಳು ಮಾತ್ರ ಆ ಹದ್ದು ಹತ್ರ ಬಂದು, ನಿನಗೂ ಕೂಡ ವಯಸ್ಸಾಗಿದೆ, ನೀನು ನಮ್ಮ ಜೊತೆ ಬಂದ್ಬಿಡು. ಈ ಒಣಗೋದ ಮರದ ಮೇಲೆ ಎಷ್ಟು ದಿನ ಅಂತ ಕಾಲ ಕಳೀತೀಯ? ಬಿಸಿಲು ಮಳೆಗೆ ತಲೆ ಮರೆಸ್ಕೊಳ್ಳೋಕೆ ಇಲ್ಲಿ ಜಾಗನೂ ಇಲ್ಲ ಅಂತ ಹೇಳಿದ್ವು. ಆದ್ರೆ ಈ ಹದ್ದು ಮಾತ್ರ ಅವರ ಜೊತೆ ಹೋಗೋಕೆ ಒಪ್ಕೊಳ್ಳಿಲ್ಲ. ಈ ಹದ್ದು ಈ ರೀತಿ ಹೇಳ್ತು, ನೋಡಿ, ನಾನು ಈ ಮರದ ಮೇಲೇನೆ ಹುಟ್ಟಿದೆ, ಇಲ್ಲೇ ಬೆಳೆದೆ. ಜೀವನದಲ್ಲಿ ನನಗೆ ಬೇಕಾದಂತ ಎಲ್ಲಾ ಸೌಕರ್ಯಗಳನ್ನ ಈ ಮರ ನನಗೆ ಕೊಟ್ಟಿದೆ. ಇವತ್ತು ಈ ಮರಕ್ಕೆ ಕಷ್ಟ ಬಂದಾಗ ಇದನ್ನ ಒಂಟಿಯಾಗಿ ಬಿಟ್ಟು ನಾನು ಯಾವ ರೀತಿ ಬರಬಲ್ಲೆ? ಈ ಮರನೇ ನನ್ನನ್ನ ಬೆಳೆಸಿ ದೊಡ್ಡವನಾಗಿ ಮಾಡಿದೆ. ಸುಖ ದುಃಖಗಳಲ್ಲಿ ನನ್ನ ಜೊತೆಯಾಗಿದೆ. ನಾನು ಈ ಮರಕ್ಕೆ ಋಣಿಯಾಗಿದ್ದೇನೆ. ನಾನು ಸತ್ರು ಕೂಡ ಈ ಮರ ಬಿಟ್ಟು ಬರಲ್ಲ. ಯಾರು ವಯಸ್ಸಾದ ತಂದೆ ತಾಯಿಯನ್ನ ಮನೆಯಿಂದ ಓಡಿಸ್ತಾರೋ, ಯಾರು ಬೇರೆ ದೇಶಗಳಲ್ಲಿ ಸುಖವಾಗಿ ಬದುಕ್ತಾ ವಯಸ್ಸಾದ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಲ್ವೋ, ಯಾರು ಹೆತ್ತವರ ಕಷ್ಟ ಸುಖದಲ್ಲಿ ಪಾಲು ತೆಗೆದುಕೊಳ್ಳಲ್ವೋ ಅಂತವರು ದೊಡ್ಡ ಪಾಪಿಗಳಾಗ್ತಾರೆ. ಒಂದು ಸಾರಿ ನೀವೇ ಯೋಚಿಸಿ ನೋಡಿ. ನೀವು ಚಿಕ್ಕವರಿರೋವಾಗ ಅಥವಾ ನಿಮಗೆ ಯಾವ್ದಾದ್ರೂ ಅನಾರೋಗ್ಯ ಬಂದಿರುವಾಗ ಅಥವಾ ನೀವು ಬೇರೆ ಯಾರ ಜೊತೆ ಆದ್ರೂ ಕಿತ್ತಾಡಿದಾಗ ಅಥವಾ ನೀವು ಕಷ್ಟದಲ್ಲಿರೋವಾಗ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಬಿಟ್ಟು ಹೊರಟೋದ್ರ? ಯಾವ್ದಾದ್ರೂ ರುಚಿಕರವಾದ ಅಡುಗೆ ಮಾಡಿದಾಗ ನಿಮ್ಮನ್ನ ಬಿಟ್ಟು ಅವರು ಮಾತ್ರ ಊಟ ತಿಂದಿದಾರ? ಈಗ ಅವ್ರಿಗೆ ವಯಸ್ಸಾಗಿದೆ, ಈಗ ಅವ್ರು ನಿಮ್ಗೆ ಹಿಡಿಸ್ತಾ ಇಲ್ಲ. ನಮಗಾಗ ಅವರು ಅಷ್ಟೊಂದು ಮಾಡಿದಾಗ ಅದರಲ್ಲಿ ಸ್ವಲ್ಪನಾದ್ರೂ ಅವ್ರಿಗಾಗಿ ನಾವು ಮಾಡ್ಬೇಕಲ್ವಾ? ವಯಸ್ಸಾದವರಿಗೆ ನಾವಿದ್ದೇವೆ ಎಂಬ ಭರವಸೆ, ಆಸರೆ, ನಂಬಿಕೆ ಕೊಟ್ರೆ ಸಾಕು. ಸಂತೋಷವಾಗಿ ಅವರು ಉಳಿದ ಜೀವನನ ಕಳೀತಾರೆ. ಈ ಮರ ನನಗೆ ಹೆತ್ತವರ ಸಮಾನ, ಇದನ್ನ ನಾನು ಬಿಟ್ಟು ಬರಲ್ಲ ಎಂದು ಖಂಡಿತವಾಗಿ ಹೇಳ್ಬಿಡ್ತು. ಹೀಗೆ ಕೆಲ ದಿನಗಳು ಕಳೀತು. ಆ ಮರ ಇನ್ನಷ್ಟು ಒಣಗೋಯ್ತು. ಆ ಮರನ
ಗೆದ್ದಲು ಹುಳ ಕೂಡ ತಿನ್ನೋಕೆ ಶುರು ಮಾಡಿತು. ಆದ್ರೂ ಕೂಡ ಆ ಹದ್ದು ಮಾತ್ರ ಮರ ಬಿಟ್ಟು ಹೋಗ್ಲಿಲ್ಲ. ಪ್ರತಿದಿನ ಆಹಾರಕ್ಕಾಗಿ ಅಲ್ಲಿಲ್ಲಿ ಅಲೆದಾಡಿದ್ರೂ ಕೂಡ ಸಂಜೆ ಮತ್ತೆ ಆ ಮರದ ಮೇಲೆ ಬಂದ್ಬಿಡ್ತಾ ಇತ್ತು. ಇತ್ತ ಆ ಮರದ ಮೇಲಿಂದ ಬೇರೆ ಕಡೆ ಹೋದಂತ ಪಕ್ಷಿಗಳೆಲ್ಲ ಕೂಡ ಅಯ್ಯೋ, ಆ ಮರ ಇಷ್ಟೊತ್ತಿಗೆ ಒಣಗೋಗಿರುತ್ತೆ, ಆ ಮುದಿ ಹದ್ದು ಇನ್ನೂ ಆ ಮರದ ಮೇಲೇನೆ ಇರ್ಬೋದು, ಹೇಗಾದ್ರೂ ಅದರ ಮನಸ್ಸನ್ನ ಬದಲಾಯಿಸಿ ನಮ್ಮ ಹತ್ರ ಕರೆತರೋಣ ಅಂತ ಮಾತನಾಡ್ಕೊಂಡು ಎಲ್ಲಾ ಪಕ್ಷಿಗಳು ಕೂಡ ಆ ಹದ್ದು ಹತ್ರ ಹೋದ್ವು. ಆ ಪಕ್ಷಿಗಳು ಈ ರೀತಿ ಹೇಳಿದ್ವು, ಓ ಪಕ್ಷಿರಾಜ, ನಮ್ಮ ಮಾತು ಕೇಳು. ಎಷ್ಟು ದಿನ ಅಂತ ತಾನೇ ಈ ಒಣಗೋದ ಮರದ ಮೇಲೆ ಕುಳಿತಿರ್ತೀಯ? ಈ ಮರದಲ್ಲಿ ಪ್ರಾಣ ಇಲ್ಲ, ಇದು ಸತ್ತೋಗಿದೆ. ಸತ್ತವರ ಜೊತೆ ನಾವು ಕೂಡ ಸಾಯೋಕಾಗುತ್ತಾ? ಯಾವುದೋ ಒಂದು ದಿನ ಜೋರಾಗಿ ಗಾಳಿ ಬೀಸಿದ್ರೆ ಈ ಮರ ಕೆಳಗೆ ಬಿದ್ದೋಗುತ್ತೆ. ಆಗ ನೀನು ಎಲ್ಲಿಗೆ ತಾನೇ ಹೋಗ್ತೀಯ? ಈಗಲೇ ನಮ್ಮ ಮಾತು ಕೇಳಿ ನಮ್ ಜೊತೆ ಬಂದ್ಬಿಡು ಅಂತ ಎಷ್ಟೇ ತಿಳಿ ಹೇಳಿದ್ರು ಹದ್ದು ಮಾತ್ರ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ನೋಡಿ, ಈ ಮರ ನನಗೆ ತಂದೆ ತಾಯಿ ಸಮಾನ. ನನ್ನ ತಾಯಿ ಇದೇ ಮರದ ಮೇಲೆ ನನಗೆ ಜನ್ಮ ಕೊಟ್ಲು. ಇದೇ ಮರದ ಮೇಲೇನೆ ನನ್ನ ತಂದೆ ತಾಯಿ ಇಬ್ರು ಕೂಡ ನನ್ನನ್ನ ಬಿಟ್ಟು ಮೃತಪಟ್ರು. ಇದೇ ಮರದ ಮೇಲೇನೆ ನಾನು ಬೆಳೆದು ದೊಡ್ಡವನಾದೆ. ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ಕೂಡ ಇದೇ ಮರದ ಮೇಲೆ ನಾನು ವಾಸ ಇದ್ದೇನೆ. ಯಾರು ನಮ್ಮನ್ನ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿ ನಮ್ಮ ಜೀವನವನ್ನ ರೂಪಿಸಿಕೊಡ್ತಾರೋ, ಯಾರು ಸುಖ ದುಃಖಗಳಲ್ಲಿ ನಮ್ಮ ಜೊತೆ ಇರ್ತಾರೋ ಅಂತವರನ್ನ ಬಿಟ್ಟು ಅವರು ಮಾಡಿರೋಂತ ಸಹಾಯವನ್ನ ಮರೆತು ನಮ್ಮ ದಾರಿ ನಾವು ನೋಡ್ಕೊಂಡ್ರೆ ಎಂದೂ ಕೂಡ ಅವರಿಗೆ ಮಾನವನ ಜನ್ಮ ಲಭಿಸಲ್ಲ. ಮಾನವನ ಜನ್ಮ ಸಿಕ್ಕರೆ ಮಾತ್ರನೇ ಮೋಕ್ಷಕ್ಕೆ ದಾರಿ ತೆರೆದುಕೊಳ್ಳುತ್ತೆ. ಹಾಗಾಗಿ ಮುಂದಿನ ಜನ್ಮನಾದ್ರೂ ನನಗೆ ಮನುಷ್ಯನ ಜನ್ಮ ಸಿಗ್ಬೇಕು ಅಂದ್ರೆ ನಾನೀಗ ಈ ಪಾಪ ಮಾಡಬಾರ್ದು. ನಾನು ಸಾಯೋವರೆಗೂ ಇದೇ ಮರದ ಮೇಲೆ ಬದುಕ್ತೀನಿ. ನನ್ನನ್ನ ಬಲವಂತ ಮಾಡದೆ ನೀವಿನ್ನು ಹೊರಟೋಗಿ ಅಂತ ಹೇಳ್ತು ಆ ಹದ್ದು. ಆ ಎಲ್ಲಾ ಪಕ್ಷಿಗಳು ನಿರಾಸೆಗೊಂಡು ಈ ಮುದಿ ಹದ್ದುಗೆ ಹಠಮಾರಿತನ ಜಾಸ್ತಿ ಇದೆ. ಇದು ಹೋಗು ಅಂತ ಹೇಳಿದ ತಕ್ಷಣ ನಾವೆಲ್ಲ ಇದನ್ನ ಬಿಟ್ಟು ಹೊರಟೋದ್ರೆ ಇದು ಊಟ ಸಿಗದೆ ಅನಾರೋಗ್ಯಕ್ಕೆ ತುತ್ತಾಗಿ ಸತ್ತೋಗುತ್ತೆ. ನಾವೆಲ್ಲ ಒಂದು ಕೆಲಸ ಮಾಡೋಣ, ನಾವೆಲ್ಲರೂ ಇಂದ್ರ ದೇವರನ್ನ ಪ್ರಾರ್ಥಿಸೋಣ, ಅವರೇ ಒಂದು ಉಪಾಯ ಕೊಡ್ತಾರೆ ಅಂತ ಮಾತನಾಡ್ಕೊಂಡ್ವು. ಅದೇ ರೀತಿ ಎಲ್ಲಾ ಪಕ್ಷಿಗಳು ಇಂದ್ರನನ್ನ ಪ್ರಾರ್ಥಿಸಿದ್ವು. ಪ್ರಾಣಿ ಪಕ್ಷಿಗಳ ಕೂಗಿಗೆ ಪ್ರಾರ್ಥನೆಗೆ ಬೇಗನೆ ದೇವರು ಮನ್ಸೋಲ್ತಾರೆ. ಹಾಗಾಗಿ ಇಂದ್ರದೇವರು ಕೂಡಲೇ ಆ ಪಕ್ಷಿಗಳೆದುರು ಪ್ರತ್ಯಕ್ಷವಾದ್ರು. ಆ ಎಲ್ಲಾ ಪಕ್ಷಿಗಳು ಇಂದ್ರನೊಂದಿಗೆ ಈ ರೀತಿ ಬೇಡ್ಕೊಂಡು, ದೇವ, ನಾವು ವಾಸವಿದ್ದ ಕಾಡಿನಲ್ಲಿ ಎಷ್ಟೋ ದಿನಗಳಿಂದ ಮಳೆ ಇಲ್ಲ. ಕಾಡಿನಲ್ಲಿ ಎಲ್ಲೂ ಕೂಡ ಒಂದು ಹನಿ ನೀರು ಸಿಗ್ತಾ ಇಲ್ಲ. ಹಾಗಾಗಿ ಕಾಡಿನಲ್ಲಿ ವಾಸವಿದ್ದಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಕೂಡ ಬೇರೆ ಸುರಕ್ಷಿತವಾದ ಜಾಗ ಹುಡುಕೊಂಡು ಹೊರಟೋದು. ಆದ್ರೆ ನಾವು ವಾಸವಿದ್ದಂತ ಮರದ ಮೇಲೆ ಒಂದು ವಯಸ್ಸಾದ ಹದ್ದು ಕೂಡ ವಾಸ ಇತ್ತು. ನಾವೆಲ್ಲ ಆ ಮರ ಬಿಟ್ಟು ಬೇರೆ ಮರ ಹುಡುಕೊಂಡ್ವು. ಆದ್ರೆ ಆ ಹದ್ದು ಮಾತ್ರ ನಾನಿಲ್ಲೇ ಇರ್ತೀನಿ, ಬರಲ್ಲ ಅಂತ ಹಠ ಹಿಡಿದು ಕುಳಿತಿದೆ. ಆ ಮರ ಪೂರ್ತಿಯಾಗಿ ಸತ್ತೋಗಿದೆ. ಗೆದ್ದಲು ಹುಳ ಮುತ್ಕೊಂಡಿದೆ. ನಾವು ಎಷ್ಟೇ ಬಲವಂತ ಮಾಡಿದ್ರೂ ಅದು ಬರ್ತಾ ಇಲ್ಲ. ಸಾಯೋವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದೆ. ಹಾಗಾಗಿ ನೀವೇ ಹೇಗಾದ್ರೂ ಆ ಮುದಿ ಹದ್ದುಗೆ ಬುದ್ಧಿ ಹೇಳ್ಬೇಕು. ನೀವು ಹೇಳಿದ್ರೆ ಅದು ಖಂಡಿತ ಒಪ್ಕೊಳ್ಳುತ್ತೆ ಅಂತ ಪಕ್ಷಿಗಳೆಲ್ಲ ಇಂದ್ರನನ್ನ ಕೇಳ್ಕೊಂಡ್ರು. ಆ ಪಕ್ಷಿಗಳ ಮಾತು ಕೇಳಿದ ಇಂದ್ರನಿಗೆ ತುಂಬಾ ಆಶ್ಚರ್ಯ ಆಯ್ತು. ಕೂಡಲೇ ಇಂದ್ರ ಆ ಎಲ್ಲಾ ಪಕ್ಷಿಗಳ ಸಮೇತ ಆ ಒಣಗಿ ಹೋದ ಆಲದ ಮರದ ಹತ್ತಿರ ಬಂದು ಆ ಹದ್ದುವಿನೊಂದಿಗೆ ಈ ರೀತಿ ಹೇಳಿದ್ರು, ಓ ಪಕ್ಷಿರಾಜ, ನಾನು ದೇವೇಂದ್ರ. ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ಈ ಮರ ಪೂರ್ತಿಯಾಗಿ ಸತ್ತೋಗಿದೆ. ಇದರ ಕೊಂಬೆ ರೆಂಬೆ ಎಲ್ಲ ಮುರಿದು ಬೀಳ್ತಾ ಇದೆ. ನೆರಳು ಕೊಡೋಕೆ ಇದರಲ್ಲೊಂದು ಎಲೆ ಕೂಡ ಇಲ್ಲ. ನಿನಗೆ ವಯಸ್ಸಾಗಿದೆ. ಈ ಮರ ಬಿದ್ದೋದ್ರೆ ನೀನು ಕೂಡ ಸತ್ತೋಗ್ತೀಯ. ಹಾಗಾಗಿ ನೀನು ನನ್ನ ಮಾತು ಕೇಳಿ ಈ ಮರ ಬಿಟ್ಟು ಈ ಪಕ್ಷಿಗಳ ಜೊತೆ ಹೊರಟೋಗು ಅಂತ ಹೇಳಿದ್ರು ಇಂದ್ರ. ಇಂದ್ರನ ಮಾತುಗಳನ್ನು ಕೇಳಿಸಿಕೊಂಡ ಹದ್ದು, ಓ ದೇವ, ನಾನು ಹುಟ್ಟದಾಗ್ಲೇ ನನ್ನನ್ನ ಅನಾಥನನ್ನಾಗಿ ಮಾಡಿ ನನ್ನ ತಂದೆ ತಾಯಿ ಈ ಮರದ ಮೇಲೆ ನನ್ನನ್ನ ಬಿಟ್ಟು ಮೃತಪಟ್ರು. ಆ ವಯಸ್ಸಿನಲ್ಲಿ ನನಗೆ ಯಾವ ಬುದ್ಧಿ, ಜ್ಞಾನ, ಶಕ್ತಿ ಕೂಡ ಇರಲಿಲ್ಲ. ಅಂತ ಸಮಯದಲ್ಲಿ ಈ ಮರನೇ ನನ್ನನ್ನ ಬೆಳೆಸಿ ಪೋಷಿಸಿದೆ. ಈ ಮರದ ಮೇಲೇನೆ ಎಲ್ಲಾ ಸೌಕರ್ಯಗಳನ್ನು ನಾನು ಅನುಭವಿಸಿದೆ. ಇವತ್ತು ಈ ಮರಕ್ಕೆ ಕಷ್ಟ ಬಂದಿದೆ ಅಂತ ಇದನ್ನ ಬಿಟ್ಟು ನಾನು ಯಾವ ರೀತಿ ಹೋಗ್ಬಲ್ಲೆ?
ನಾನು ಮನುಷ್ಯರಲ್ಲೂ ಕೂಡ ತುಂಬಾ ಜನರನ್ನ ನೋಡಿದ್ದೀನಿ. ಒಬ್ಬ ಮನುಷ್ಯನಿಗೆ ನೋವು ಕಷ್ಟ ಬಂತು ಅಂದ್ರೆ ಸ್ವಂತದವರು, ಬಂಧು ಮಿತ್ರರು, ಸ್ನೇಹಿತರು, ಅದುವರೆಗೂ ಜೊತೆಯಲ್ಲಿದ್ದವರು ಎಲ್ಲರೂ ಕೂಡ ಆ ವ್ಯಕ್ತಿನ ಬಿಟ್ಟು ಹೊರಟೋಗ್ತಾರೆ. ನನಗೆ ಅಂತಹ ದುಷ್ಟ ಸ್ವಭಾವ ಇಲ್ಲ. ನಾನು ಈ ಮರವನ್ನೇ ನನ್ನ ತಂದೆ ತಾಯಿ ಎಂದು ಚಿಕ್ಕಂದಿನಿಂದ ಅನ್ಕೊಂಡಿದ್ದೀನಿ. ನಾನು ಸಾಯೋವರೆಗೂ ಕೂಡ ಇಲ್ಲೇ ಇದ್ದು ಈ ಮರದ ಮೇಲೇನೆ ನನ್ನ ಪ್ರಾಣ ಬಿಡ್ತೀನಿ ಅಂದಿತು ಹದ್ದು. ಆ ಹದ್ದು ಹೇಳ್ದಂತ ಅಮೂಲ್ಯವಾದ ಮಾತುಗಳನ್ನು ಕೇಳಿದ ಇಂದ್ರನಿಗೆ ತುಂಬಾ ಸಂತೋಷ ಆಯ್ತು. ಕೂಡಲೇ ಇಂದ್ರ, ಓ ಪಕ್ಷಿರಾಜ, ನಿನ್ನ ಮಾತುಗಳು, ನಿನ್ನ ವಿಶ್ವಾಸ, ನಿನ್ನ ಪ್ರೀತಿ, ನಿನ್ನ ನಂಬಿಕೆ ನನಗೆ ತುಂಬಾ ಹಿಡಿಸಿದೆ. ನಿನಗೊಂದು ವರ ಕೊಡಲು ಬಯಸುತ್ತಿದ್ದೇನೆ. ನಿನಗೇನು ಬೇಕೋ ಕೇಳಿಕೋ ಎಂದು ಹೇಳಿದರು. ಅದಕ್ಕೆ ಆ ಪಕ್ಷಿ, ಓ ದೇವ, ನನಗೆ ಏನೂ ಬೇಡ. ನೀವು ವರ ಕೊಡಬೇಕು ಅಂತಿದ್ರೆ ಈ ಮರಕ್ಕೆ ಕೊಡಿ. ಇದನ್ನ ಮತ್ತೆ ಬದುಕಿಸಿ, ಇದರ ಆಯಸ್ಸನ್ನ ಹೆಚ್ಚಿಸಿ. ನನಗಂತೂ ವಯಸ್ಸಾಗಿದೆ. ನಾನು ತುಂಬಾ ದಿನ ಬದುಕುಳಿಯಲ್ಲ. ನನ್ನ ನಂತರ ಇದೇ ಮರದ ಮೇಲೆ ಸಾವಿರಾರು ಪಕ್ಷಿಗಳು ವಾಸವಿರುತ್ತೆ. ನನ್ನಂತೆ ಅವು ಕೂಡ ಸಂತೋಷವಾಗಿ, ಸಮೃದ್ಧಿಯಾಗಿ ಈ ಮರದ ಮೇಲೆ ಜೀವನ ಮಾಡುತ್ತವೆ. ಅದು ನಿಜವಾದ್ರೆ ನನಗೆ ತುಂಬಾ ತೃಪ್ತಿಯಾಗುತ್ತೆ ಅಂತ ಹೇಳಿತು ಹದ್ದು. ಆ ಹದ್ದು ಮಾತುಗಳನ್ನ ಕೇಳಿದ ಇಂದ್ರ ಮತ್ತೆ ಆ ಮರವನ್ನು ಹಚ್ಚ ಹಸುರಾಗಿ ಬದಲಾಯಿಸಿದರು. ಅದರ ಜೊತೆ ಆ ಕಾಡಿನಲ್ಲಿ ಭಾರೀ ಮಳೆಯನ್ನು ಕೂಡ ಸುರಿಸಿದರು. ಮತ್ತೆ ಆ ಕಾಡು ಎಂದಿನಂತೆ ಹಚ್ಚ ಹಸುರಾಗಿ ಸುಂದರವಾಗಿ ಬದಲಾಯಿತು. ಆ ಕಾಡನ್ನ ಬಿಟ್ಟು ಹೋದಂತ ಪ್ರಾಣಿ ಪಕ್ಷಿಗಳು ಮತ್ತೆ ಆ ಕಾಡಿಗೆ ವಾಪಸ್ಸಾದವು. ಆ ಮರದಲ್ಲಿ ಈ ಹಿಂದೆ ವಾಸವಿದ್ದಂತ ಪಕ್ಷಿಗಳೆಲ್ಲ ಕೂಡ ಮತ್ತೆ ಹಿಂದಿರುಗಿ ಬಂದು ಆ ವಯಸ್ಸಾದ ಹದ್ದುವಿಗೆ ಎಲ್ಲಾ ರೀತಿಯಲ್ಲಿ ಸೇವೆ ಮಾಡತೊಡಗಿತು. ಕೂತ ಕಡೆಯೇ ಆ ಪಕ್ಷಿಗೆ ಆಹಾರ ಕೂಡ ತಂದುಕೊಡ್ತಾ ಇತ್ತು. ಈ ರೀತಿ ಆ ಪಕ್ಷಿಗೆ ಉಳಿದಿದ್ದಂತ ಜೀವನವನ್ನ ಅದು ಎಷ್ಟೋ ಸುಖವಾಗಿ ಕಳೆಯಿತು. ನಾವು ಈ ಕಥೆಯಿಂದ ಕಲಿತುಕೊಳ್ಳಬೇಕಿರುವುದು ಏನಂದ್ರೆ, ನಮ್ಮನ್ನೇ ನಂಬಿಕೊಂಡಿರುವವರನ್ನು ಎಂದಿಗೂ ನಾವು ಕೈ ಬಿಡಬಾರದು. ಅದರಲ್ಲೂ ಮುಖ್ಯವಾಗಿ ಜನ್ಮ ಕೊಟ್ಟವರನ್ನು, ನಮ್ಮನ್ನು ಸಾಕಿ ಬೆಳೆಸಿದವರನ್ನು, ಕಷ್ಟದಲ್ಲಿ ನಮ್ಮ ಜೊತೆ ಇರುವವರನ್ನು, ಹಾಗೆ ನಮಗೆ ಸಹಾಯ ಮಾಡಿದವರನ್ನು ನಾವು ಬಿಟ್ಟರೆ ನಮ್ಮ ಜೀವನವೇ ವ್ಯರ್ಥವಾಗುತ್ತೆ. ಇನ್ನು ನಾವು ಮನುಷ್ಯ ಎಂದು ಕರೆಸಿಕೊಳ್ಳುವ ಯೋಗ್ಯತೆಯನ್ನು ಕಳೆದುಕೊಂಡಂತೆ ಲೆಕ್ಕ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.